Hello everyone, welcome to Sanmargaha classes. Let us see question number 5 of chapter Some Natural Phenomena. The instrument used to detect the shakes that happen deep inside the earth is. ಹಾಗಿದ್ರೆ ಅರ್ತ್ ಅಲ್ಲಿ ಏನು ಅರ್ಥ್ಕ್ವೇಕ್ ಇಂದ ಏನಾಗುತ್ತೆ, ಅರ್ತ್ ಶೇಕ್ ಆಗಿರುತ್ತೆ ಅಲ್ವಾ, ಅದನ್ನ ಏನಂತ ಕರಿತೀವಿ, ದ ಸಡನ್ ಶೇಕಿಂಗ್ ಆರ್ ಟ್ರೆಂಬ್ಲಿಂಗ್ ಆಫ್ ಅರ್ತ್ ಇಸ್ ಕಾಲ್ಡ್ ಅರ್ಥ್ಕ್ವೇಕ್. ಹಾಗಿದ್ರೆ ಈಗ ಇಲ್ಲಿ ಏನಾಗ್ತಿದೆ, the instrument used to detect the shakes that happen deep inside the earth. ಹಾಗಿದ್ರೆ ಅರ್ಥ್ಕ್ವೇಕ್ ಟೈಮಲ್ಲಿ ಶೇಕ್ ಏನಾಗುತ್ತಲ್ಲ ಅರ್ಥ ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಥರ್ಮೋಮೀಟರ್. ಥರ್ಮೋಮೀಟರ್ ಎಲ್ಲಿ ಯೂಸ್ ಮಾಡ್ತಾರೆ? ಟು ಮೆಜರ್ ಟೆಂಪರೇಚರ್ ಅಲ್ವಾ. ಥರ್ಮೋ ರೆಫರ್ಸ್ ಟು ಟೆಂಪರೇಚರ್. ಹಾಗಿದ್ರೆ thermometer which is used to measure temperature. This is wrong answer. Option B, seismograph. Yes, this option is correct. Seismograph is correct. See, this seismograph is the instrument used to detect the shakes that happen deep inside the earth. ಆಗಿರುತ್ತೆ. This seismograph is very simple instrument actually. It contains only simple pendulum paper ಅಂಡ್ ಪೆಂಡುಲಮ್ಗೆ ಏನಿದೆ, ಒಂದು ಪೆನ್ ಅನ್ನ ಅಟ್ಯಾಚ್ ಮಾಡಿರ್ತಾರೆ ಇಲ್ಲಿ. ದಟ್ ಶೇಕಿಂಗ್ ಸರ್ಫೇಸ್ ಆಫ್ ದ ಅರ್ತ್, ಟ್ರೆಮರ್ ಅಂತ ಕರೆದಿರ್ತೀವಿ, ದಟ್ ಕಾಸಸ್ ಸಮ್ ವೇವ್ಸ್, ಅದು ವೇವ್ಸ್ ಅನ್ನ ಕೊಡುತ್ತೆ. ಆ ವೇವ್ಸ್ ಏನಿದೆ ಅದನ್ನ ಡ್ರಾ ಮಾಡೋದು ಯಾವುದು? ಈ ಸಿಸ್ಮೋಗ್ರಾಫ್. ಈಗ ಇಲ್ಲಿ ಸಿಂಪಲ್ ಪೆಂಡುಲಮ್ಗೆ ಒಂದು ಪೆನ್ ಅನ್ನ ಅಟ್ಯಾಚ್ ಮಾಡಿದ್ದಾರೆ. ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದಂಗೆ, ಶೇಕ್ ಆಗ್ತಾ ಇದ್ದಂಗೆ ಏನ್ ಮಾಡುತ್ತೆ, ಅದು ಪೇಪರ್ ಮೇಲೆ ಆ ವೇವ್ಸ್ ಅನ್ನ ಬಿಡಿಸುತ್ತೆ. ಅದರ ಮೇಲೆ ಎಷ್ಟು ಶೇಕಿಂಗ್ ಎಷ್ಟಾಗಿದೆ ಅನ್ನೋದನ್ನ ಅದ್ರ ಮೇಲೆ ಡಿಸೈಡ್ ಮಾಡಿರ್ತಾರೆ. ಇದು ಸಿಸ್ಮೋಗ್ರಾಫ್ ಅಂದ್ರೆ ಈ ತರ ವೇವ್ಸ್ ಅನ್ನ ಅದು ಡ್ರಾ ಮಾಡುತ್ತೆ. ಆಪ್ಷನ್ ಸಿ, ಬ್ಯಾರೋಮೀಟರ್. No, this is wrong. Barometer used to measure pressure of atmosphere. Atmospheric pressure ಅನ್ನ ಮೆಜರ್ ಮಾಡ್ಲಿಕ್ಕೆ ಬ್ಯಾರೋಮೀಟರ್ ಅನ್ನ ಯೂಸ್ ಮಾಡ್ತಾರೆ. ಆಪ್ಷನ್ ಡಿ, hygrometer. Hygrometer is also wrong. Hygrometer used to measure humidity of atmosphere. ಅಟ್ಮಾಸ್ಫಿಯರ್ ಹ್ಯೂಮಿಡಿಟಿಯನ್ನ ಮೆಜರ್ ಮಾಡ್ಲಿಕ್ಕೆ ಹೈಗ್ರೋಮೀಟರ್ ಅನ್ನ ಯೂಸ್ ಮಾಡ್ತಾರೆ. ಈಗ ಮಳೆ ಬರೋ ಮುನ್ಸೂಚನೆ ಎಲ್ಲ ಕೊಡ್ಲಿಕ್ಕೆ, ವೆದರ್ ರಿಪೋರ್ಟ್ ತಯಾರು ಮಾಡ್ಲಿಕ್ಕೆ ಹೈಗ್ರೋಮೀಟರ್ ಅನ್ನ ಯೂಸ್ ಮಾಡ್ತಾರೆ. ಅದೇ ತರ ಕ್ರಾಪ್ ಸ್ಟೋರೇಜ್ ಸೆಂಟರ್ಸ್ ಗಳಲ್ಲಿ ಕೂಡ ಹೈಗ್ರೋಮೀಟರ್ ಅನ್ನ, ಎಷ್ಟು ಮಾಯಿಶ್ಚರ್ ಇದೆ ಏರಲ್ಲಿ ಅದನ್ನ ಡಿಟರ್ಮೈನ್ ಮಾಡ್ಲಿಕ್ಕೆ ಹೈಗ್ರೋಮೀಟರ್ ಅನ್ನ ಯೂಸ್ ಮಾಡ್ತಾರೆ. ಹಿಯರ್ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಸಿಸ್ಮೋಗ್ರಾಫ್. ನೋಡಿ, ಈ ತರ ಒಂದು ಪೆನ್ ತರ ಇರುತ್ತೆ. ಇದೇನ್ ಮಾಡ್ತಾ ಇದೆ ಇಲ್ಲಿ, ಈ ತರ ವೇವ್ಸ್ ಅನ್ನ ಡ್ರಾ ಮಾಡ್ತಾ ಇದೆ. ಈ ರೀತಿ ವರ್ಕ್ ಆಗುತ್ತೆ. ಥ್ಯಾಂಕ್ ಯು.